ಹಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಅಂತೂ ಇಂತೂ MCC ಅವರು ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ತುಂಬ ಯೋಚನೆ ಮಾಡಿ ತುಂಬ ಸರಿ ಪೋಸ್ಟ್ಪೋನ್ ಮಾಡಿ ನೀಟ್ UG ಕೌನ್ಸಿಲಿಂಗ್ 2025 ರೌಂಡ್ 1 ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಆನ್ 12th ಆಗಸ್ಟ್. ಏನಾದರೂ ಡಿಸ್ಕ್ರಿಪೆನ್ಸೀಸ್ ಇದ್ದರೆ 13th ಆಗಸ್ಟ್ ಬೆಳಿಗ್ಗೆ 11 ಗಂಟೆ ಒಳಗಡೆ ಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಇಮೇಲ್ ID ಸಹ ಕೊಟ್ಟಿದ್ದಾರೆ. ಸೊ ಇದು ಏನು ಫೈನಲ್ ರಿಸಲ್ಟ್ ಅಲ್ಲ, ದಿಸ್ ಇಸ್ ಜಸ್ಟ್ ಎ ಪ್ರಾವಿಷನಲ್ ರಿಸಲ್ಟ್. ಏನಾದರೂ ಡಿಸ್ಕ್ರಿಪೆನ್ಸಿ, ಸೀರಿಯಸ್ ಡಿಸ್ಕ್ರಿಪೆನ್ಸೀಸ್ ಏನಾದರೂ ನೋಟಿಸ್ ಮಾಡಿದ್ರೆ ಮೇಲ್ ಮಾಡಿದರೆ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಪ್ರಾವಿಷನಲ್ ರಿಸಲ್ಟ್ ಮಾತ್ರ ಇದು. ಸೊ ಯಾರು ಕಾಲೇಜ್ ಹೋಗಿ ಅಡ್ಮಿಷನ್ ಏನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಾಳೆ ಅಥವಾ ನಾಡಿದ್ರೊಳಗಡೆ, ನಾಳೆ ರಾತ್ರಿನೇ ಬರಬಹುದು. ಸೊ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಇದು ಹೇಗೆ ಕರ್ನಾಟಕದ ನೀಟ್ ಆಸ್ಪಿರೆಂಟ್ಸ್ಗೆ ಅನುಕೂಲ ಆಗುತ್ತೆ ಅಂದರೆ, ಅಟ್ಲೀಸ್ಟ್ ತುಂಬ ದಿನ ಹಾಲ್ಟ್ ಆಗಿಬಿಟ್ಟಿತ್ತು ನೀಟ್ ಪ್ರೋಸೆಸ್ಸು. ಸೊ ಈಗ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಎಲ್ರಿಗೂ ಗೊತ್ತು ಈಗ ಯಾರ್ಯಾರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರಾ, ತುಂಬ ಯೋಚನೆ ಮಾಡಿ ಯಾವ ಚಾಯ್ಸ್ ಕೊಡಬೇಕು ಏನು ಅಂತ. ಸೊ ಹಾಗಾಗಿ ನಿಮಗೆ ಚಾಯ್ಸ್ ಎಂಟ್ರಿ ನೋಟಿಫಿಕೇಶನ್ನು KE ಅವರು ಸದ್ಯದಲ್ಲೇ ಕೊಡಬಹುದು ಆಫ್ಟರ್ MCC ಅನೌನ್ಸ್ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್. ಸೊ ಅದಾದಮೇಲೆ ಇಲ್ಲೂ ಸಹ ಸ್ವಲ್ಪ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಜನ ಸ್ಟ್ರೆಸ್ಸಲ್ಲಿದ್ದೀವಿ, ರಾತ್ರಿ ನಿದ್ದೆ ಬರೋದಿಲ್ಲ, ಹಾಗೆ ಹೀಗೆ ತುಂಬ ಯೋಚನೆ ಅಂತ ಹೇಳ್ತಿದ್ರಿ. ಸೊ ಸ್ವಲ್ಪ ಮುಂದೆ ಹೋಗುತ್ತೆ. ಇಂಜಿನಿಯರಿಂಗ್ ಅವರು ಪಾಪ ಚಾಯ್ಸ್ ಎಂಟ್ರಿ ಮಾಡಿದ್ರು, ಕೆಲವರು ಅಡ್ಮಿಷನ್ ತಗೊಂಡಿದ್ರು, ಅವರೇನೋ ಪರವಾಗಿಲ್ಲ. ಚಾಯ್ಸ್ ಎಂಟ್ರಿ ಮಾಡಿ ಸುಮ್ಮನೆ ಕೂತಿದ್ರು, ತುಂಬ ದಿನದಿಂದ ಏನು ಪ್ರೋಸೆಸ್ ಮುಂದೆ ಹೋಗ್ತಿಲ್ವಲ್ಲ ಅಂತ ಇದ್ರು. ಸೊ ಇನ್ನು ಮೇಲೆ ಸ್ವಲ್ಪ ಆಮೆಗತಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ ಸೆಕೆಂಡ್ ರೌಂಡು ಸಹ ಈ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗೋ ಎಲ್ಲ ಸೂಚನೆಗಳು ಇದೆ. So this is for your information. Thank you and all the best for your counseling.